ಈಗಾಗಲೇ ನಮ್ಮ ಡಿ.ಸಿ.ಪಿ ಸಾಹೇಬರು ಟ್ರಾಫಿಕ್ ಅವ್ರು ಬಂದಿದ್ದಾರೆ. ಸೊ ನಾನು ಹೇಳೋದಕ್ಕೆ ಇಷ್ಟೇ ಸರ, ನೀವು ಭಾರತದ ಏನೊಂದು ಆಲ್ ಇಂಡಿಯಾ ಡೇಟಾ ತೆಗೆದು ನೋಡ್ರೆ ಎಲ್ಲಕ್ಕಿಂತ ಹೈಯೆಸ್ಟ್ ಡೆತ್ ರೇಟ್ ಯಾವುದೇ ಆಗೋದಕ್ಕೆ ಅದು ರೋಡ್ ಆಕ್ಸಿಡೆಂಟ್. ಎಷ್ಟೋ ಮಟ್ಟ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಾವು ರೋಡ್ ಸುಧಾರಿಸೋದಾಗ್ಲಿ ಅಥವಾ ಟ್ರಾಫಿಕ್ ನಿಯಮ ಫಾಲೋ ಮಾಡೋದಾಗ್ಲಿ ಸೇಫ್ ಆಗಿ ಮಾಡೋದಿಲ್ಲ. ಈ ಅನಾಹುತಗಳು ಆಗ್ತಾ ಹೋಗ್ತಾವ ಮತ್ತು ಕಂಟಿನ್ಯೂ ಇರತ್ತಾರ. ಅದಕ್ಕೆ ನಾ ಇವತ್ತು ಒಂದು ಗಂಭೀರ ಮತ್ತು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇವತ್ತು ಪ್ರಸ್ತಾವನೆ ಮಾಡ್ಲಿಕ್ಕೆ. ನಮ್ಮ ಕಾರ್ಪೊರೇಷನ್ ಸಿಸಿಟಿವಿ 175 ವರ್ಷ ಮುಂದಿನ ವರ್ಷ ಆಗ್ಲಿಕ್ಕೆ ಇದರದೇ ಆದ ಒಂದು ಇತಿಹಾಸ ಒಂದು ಲೆಗೆಸಿ ಇದೆ. ಕಾರ್ಪೊರೇಷನ್ ಬಹಳ ದೊಡ್ಡ ದೊಡ್ಡ ಲೀಡರ್ಸ್ ಇಲ್ಲೆಲ್ಲ ಮಾತಾಡಿದ್ದಾರೆ, ದೊಡ್ಡ ಲೀಡರ್ಸ್ ಆಗಿದ್ದಾರೆ, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಎಲ್ಲರೂ ತಮ್ಮ ಕೆಪಾಸಿಟಿ ಒಳಗೂ ಒಂದೊಂದು ಪ್ರೆಸೆಂಟೇಶನ್ ಮಾಡಿದ್ದಾರೆ, ಸಿಟಿ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಬಟ್ ಹೆಂಗ್ ಸಿಟಿ ಪಾಪ್ಯುಲೇಷನ್ ಬೆಳೀತಾ ಇದೆ ಆ ರೀತಿ ನಾವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಲಿಕ್ಕೆ ನಮ್ ಕಡೆ ಸ್ಕೋಪ್ ಆಗ್ತಾ ಇದೆ. ಬಹುಶಃ ಹಿಂದಿನ ಮೇಯರ್ ಸಂಭಾಜಿ ಪಾಟೀಲ್ ಅವರು ಇದ್ದಾಗ ಅವಾಗ ಮಾಸ್ಟರ್ ಪ್ಲಾನ್ ಆಗಿತ್ತು. ಕರೆಕ್ಟ್ ಮೇಕ್ ಎನಿ ಮಿಸ್ಟೇಕ್ಸ್ ಸ್ವಲ್ಪ ಅದ್ರ ಬಗ್ಗೆ ತಾವು ಕರೆಕ್ಷನ್ ಮಾಡಬೇಕು. ಸೊ ರವಿಕುಮಾರ್ ಸರ್, ಸೊ ಆ ತರ ಸ್ಟೆಪ್ಸ್ ಈಗ ರೀಸೆಂಟ್ಲಿ ಯಾವ ತಗೋಲಿಕ್ಕೆ ಆಗಿಲ್ಲ. ಯಾಕಂದ್ರೆ ರೋಡ್ ವೈಡಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಮೊದಲ ಒಂದ್ ಮನ್ಯಾಗ ಒಂದ್ ಬೈಕ್ 2 ವೀಲರ್ ಇದ್ರೆ ಬಹಳ ದೊಡ್ಡ ವಿಷಯ, ಮತ್ತು ಒಂದು ಲೇನ್. ಈಗ ಮನೆಯೊಳಗ ಒಬ್ಬರಿಗೆ 4-5 ಬೈಕ್ಸ್ ಅದಾವ, ಪ್ಲಸ್ 2 ಕಾರ್ಸ್ ಅದಾವ. ಸೊ ಈ ತರ ಇರೋದ್ರಿಂದ ಟ್ರಾಫಿಕ್ ವ್ಯವಸ್ಥೆ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಬೋದು, ಹೆಂಗೆ ನಾವು ಸಿಟಿಸನ್ಸ್ಗೆ ಬೆಟರ್ ಸರ್ವಿಸ್ ಕೊಡ್ಬೇಕು ಅನ್ನೋದು ಬಹಳ ಗಂಭೀರ ವಿಷಯ. ಸೊ ಅದಕ್ಕೆ ಇವತ್ತ ಈ ವಿಷಯ ತಗೊಂಡ್ಬಂದಿದ್ದೆ ನಾನು. ಇಲ್ಲಿ ನಾವು ನೋಡಿದ್ರೆ ನಮ್ ಬೆಳಗಾಂ ಸಿಟಿ ಅಥವಾ ನಗರ ನೋಡ್ರ ನಾವು 3 ಇದ್ರೊಳಗೆ ಕ್ಲಾಸಿಫೈ ಮಾಡ್ಬೋದು. ಒಂದು ನಮ್ ಕಾರ್ಪೊರೇಷನ್ ಏರಿಯಾ, ಮತ್ತೊಂದು ಗುಡಾ ಏರಿಯಾ, ಮತ್ತೊಂದು ಕ್ಯಾಂಟೋನ್ಮೆಂಟ್. ಸೊ 3 ಏರಿಯಾದ ತಮ್ಮದೇ ಆದ ಒಂದು ಸಿಸ್ಟಮ್ ಇದೆ. ಯಾಕಂದ್ರೆ ಯಾವಾಗ ಗುಡಾದ ಪ್ಲಾನಿಂಗ್ ಮಾಡ್ತಾರ ಆವಾಗ ಪ್ಲಾನಿಂಗ್ ಮಾಡಿ ಪಾರ್ಕಿಂಗ್ ಸ್ಪೇಸು, ವೆಹಿಕಲ್ ಮೂವ್ಮೆಂಟು, ಮತ್ತು ನಾ ಬಹಳ ಕಡೆ ಅಬ್ಸರ್ವ್ ಮಾಡಿದ್ದೇನೆ ರೋಡ್ ಒಳಗೆ ಡಿವೈಡರ್ಸ್ ಏನಿರ್ತಾವಲ್ಲ, ಡಿವೈಡರ್ಸ್ ಅನ್ಸೈಂಟಿಫಿಕ್ ಆಗಿ ಅದನ್ನು ಇದನ್ನ ಮಾಡ್ತಾರೆ. ಏನಂತ, ಯಾರೊಬ್ಬರು ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಇದ್ರ ಅಥವಾ ಪ್ರಭಾವಿ ವ್ಯಕ್ತಿ ಇದ್ರ ಅವ್ರ ಮನೆ ಮುಂದೆ ಅದನ್ನ ಬಿಟ್ಟು ಬಿಡೋದು. ಬಟ್ ಅದ್ ಬಿಡೋದ್ರಿಂದ ಎಷ್ಟು ಆಕ್ಸಿಡೆಂಟ್ ಆಗ್ತು, ಎಷ್ಟು ಅನಾಹುತ ಆಗ್ತಾವ ಯಾರು ಅಬ್ಸರ್ವ್ ಮಾಡೋದ. ಲಾಸ್ಟ್ ಟೈಮ್ ನೋಡಿದ್ವಿ PWD ರೋಡ್ ಮಾಡತ್ತಿದ್ದಾರೆ. ಕೆಲವೊಂದು ಅನ್ನೆಸೆಸರಿ ಕೆಲವೊಬ್ಬರು ಪ್ರಭಾವಿ ವ್ಯಕ್ತಿಯ ಮನೆ ಮುಂದೆ ಅದು ಡಿವೈಡರ್ ಕಟ್ ಮಾಡಿ ಅವ್ರ ಮನೆಗೆ ಹೋಗ್ಲಿಕ್ಕೋಸ್ಕರ ಜಾಗ ಮಾಡಿಕೊಟ್ಟಿದ್ದಾರೆ. ನಮ್ಮ ಹನುಮಾನ್ ನಗರ. ಸೊ ಅವೆಲ್ಲ ಕ್ಲೋಸ್ ಮಾಡಿ ಒಂದು ಕಡೆ ಒಂದು 100 ಮೀಟರ್ ಅವ್ರಿಗೆ ಟರ್ನ್ ಆಗೋದು ಪಾದಚಾರಿಗೆ ತ್ರಾಸ ಆಗೋದಿಲ್ಲ. ಆಗೋದು 2 ವೀಲರ್ಸ್ 4 ವೀಲರ್ಸ್ 100-200 ಮೀಟರ್ಸ್ ಮುಂದೆ ಟರ್ನ್ ಹಾಕೊಂಡ್ ಬಂದ್ರೆ ಮುಗಿದು ಹೋಗ್ತದೆ. ಬಟ್ ಮಾಡಿಲ್ಲ. ಫೋನ್ ಮಾಡಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಮತ್ತೆ ಕೆಲವೊಂದು ಲಾಸ್ಟ್ ಟೈಮ್ ನಿಗಮ್ ಸರ್ ಬಂದಿದ್ರು, ಅವ್ರು ಕೂಡ PWD ಆಫೀಸರ್ ಇನ್ಸ್ಟ್ರಕ್ಷನ್ ಮಾಡಿ ಏನಂತ, ಇವು ಅನ್ಸೈಂಟಿಫಿಕ್ ಅದಾವು, ಆಕ್ಸಿಡೆಂಟ್ ಆಗ್ತಾವು, ಇವು ಕ್ಲೋಸ್ ಮಾಡಿರ್ತಾರೆ. ರಿಕ್ವೆಸ್ಟ್ ಮಾಡ್ಕೊಂಡ್ರು ಹೇಳಿ ಆಫೀಸರ್ ಹೂ ಅಂದ್ರು, ಬಟ್ ಏನೂ ಆಗ್ಲಿಲ್ಲ. ನಂದ ಹನುಮಾನ್ ನಗರ್ ಹೊಡೆದಾಗ ಲಿಟ್ರಲಿ ಒಂದು ಕರ್ವ್ಗೆ ಡಿವೈಡರ್ ಕಟ್ ಮಾಡಿದ್ದಾರೆ. ಸೊ ದಟ್ ಆ ಸೈಡ್ ಗಾಡಿ ಬರೋದು, ಈ ಸೈಡ್ ಗಾಡಿ ಬರೋದು ಏನೂ ಕಾಣುದಿಲ್ಲ. ಸಡನ್ಲಿ ಯಾರೇ ಡಿವೈಡರ್ ಕ್ರಾಸ್ ಮಾಡಿ ಆ ರೋಡ್ ಕ್ರಾಸ್ ಮಾಡ್ರೆ ಅಲ್ಲಿ ಆಕ್ಸಿಡೆಂಟ್ ಆಗೋದು 100% ಶೋರ್. ಸೊ ಹಿಂಗಾಗಿ ಒಂದು ಡೆತ್ ಕೂಡ ಆಗಿದೆ. ಹೆಂಗ ಹುಡುಗ ಪ್ರಾಣ ಕಳ್ಕೊತಿದ್ದಾರೆ. ಸೊ ಈ ತರ ನಾವು ಎಲ್ಲರೂ ಹೇಳ್ದಾಗ ಕೇಳ್ಕೊತ ಹೋದ್ರ ನಮ್ ರೋಡ್ ಸೇಫ್ ಆಗೋದು ಯಾವಾಗ ನಾವು ಬೆಟರ್ ಸರ್ವಿಸ್ ಕೊಡ್ಲಿಕ್ಕೆ ಆಗ್ತದೆ. ಈಗ ಸೇಫ್ಟಿ ವಿಚಾರ ಬಂದ್ರ ನೀವೆಲ್ಲರಿಗೂ ಗೊತ್ತಿರ್ಬೋದು, ಟೈಟಾನಿಕ್ ಶಿಪ್ ಅನ್ಸಿಂಕೇಬಲ್ ಅಂತಂದ್ರೆ. ಬಟ್ ಸೇಫ್ಟಿ ಮ್ಯಾಟರ್ಸ್ ಆಫ್ ಕಾಂಪ್ರಮೈಸ್ ಆಯ್ತು ಏನಾಗತ್ತೆ. ಸೊ ನಾ ತಮ್ಮ ಮೂಲಕ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಏನ್ ವಿನಂತಿ ಮಾಡ್ಕೊತೇನೆ ಅಂತಂದ್ರೆ, ರೋಡ್ ಸೇಫ್ಟಿ ನಿಮ್ ಸೇಫ್ಟಿ ಮೆಜರ್ಸ್ ಅಥವಾ ಏನ್ ಸ್ಟ್ಯಾಂಡರ್ಡ್ಸ್ ಅದಲ್ಲ ದಯಮಾಡಿ ಫಾಲೋ ಮಾಡ್ರಿ. ಮತ್ತೊಂದು ವಿಷಯ ಅಂದ್ರೆ ಅವು ಪಾಲನೆ ಮಾಡ್ರ ನಮ್ಗೆ ಯಾರೋ ಅನಾಹುತ ಉಳಿಸ್ಬೋದು, ಯಾವ್ದಾದ್ರು ಪ್ರಾಣ ಉಳಿಸ್ಬೋದು. ಸೊ ಇಷ್ಟ ಹೇಳಿ
ಮತ್ತೊಂದು ವಿಷಯ ಅಂದ್ರೆ ಮದ್ಯದ ಪಾಪ್ಯುಲೇಷನ್ ಎಷ್ಟಿತ್ತು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಬಹಳಷ್ಟು ಬಾರಿ ಅಧಿಕಾರಿ ಗಮನಕ್ಕೆ ಇದನ್ನೆಲ್ಲ ವಿಷಯಗಳು ತಗೊಂಡ್ಬಂದಿ, ಬಟ್ ಅವರು ಒಂದು ಮೇ ಬಿ ಯಾರೋ ಪ್ರೆಷರ್ ಮಾಡಿರ್ಬೇಕು ಏನಾದ್ರು. ಬಟ್ ಎಲ್ಲೋದಕ್ಕ ನಾವು ಪಾದಚಾರಿ ಫಸ್ಟ್ ರೋಡ್ ಮ್ಯಾಗ ಹಾಕಿರೋದು ಪಾದಚಾರಿಗಳು, ಫಸ್ಟ್ ಪೆಡೆಸ್ಟ್ರಿಯನ್, ದೆನ್ ಬರೋದು ಸೈಕ್ಲರ್ಸ್, ದೆನ್ ಟೂ ವೀಲರ್ಸ್, ದೆನ್ ದಿ ಕಾರ್ಸ್. ಈ ತರ ನಾವು ಕಳ್ಸ್ಕೊಂಡು ನಾವು ಯಾವ್ದೋ ರೋಡ್ ಡಿಸೈನ್ ಮಾಡ್ರು, ರೋಡ್ ಮಾಡ್ರು, ಫುಟ್ಪಾತ್ ಮಾಡ್ರು, ಫಸ್ಟ್ ಇರೋದು ಪಾದಚಾರಿಗಳಿಗೆ ಫಸ್ಟ್ ಮಹತ್ವ ಕೊಡ್ಬೇಕು. ಅವ್ರು ಹೋಗ್ಲಿಕ್ಕೆ ಅದು ಸೇಫು ಮತ್ತು ಫ್ರೀ ಇರ್ಬೇಕು, ಎನ್ಕರೇಜ್ಮೆಂಟ್ ಫ್ರೀ ಇರ್ಬೇಕು. ಅದ್ ನಾವು ಮಾಡ್ತಾ ಇದ್ದೇವೇನ ಇಲ್ಲ. ಸೆಕೆಂಡ್ ಬರೋದು ಸೈಕ್ಲರ್ಸ್, ಸೈಕ್ಲಿಂಗ್ ಪ್ರಮೋಷನ್ ನಾವು ಹೆಚ್ಚಿದ್ದೇವೆ. ಮೊದಲ ನಾವು ಸ್ಕೂಲಲ್ಲಿ ಇರೋದು ಎಲ್ಲರೂ ಸೈಕಲ್ ಮೇಲೆ ಹೋಗ್ತಿದ್ರು. ಈಗ ಸೈಕಲ್ಗೆ ಯಾರು ಪೇರೆಂಟ್ಸ್ ಪಾಲಕರು ಯಾರು ಸೈಕಲ್ ಮೇಲೆ ಕಳ್ಸೋದಿಲ್ಲ, ಅದರ ರಿಕ್ಷಾ ಹಚ್ತಾರು, ಸ್ಕೂಲ್ ಬಸ್ ಬರ್ತೈತಿ ಅಥವಾ ತಾವ ಕಾರ್ ಹೋಗ್ಬಿಡ್ತಾರೆ. ಯಾಕ? ಅವರ್ ರೋಡ್ಸ್ ಆರ್ ನಾಟ್ ಸೇಫ್, ನಮ್ ರೋಡ್ಗಳು ಸೇಫ್ ಇಲ್ಲ ಅಂತ. ಸೊ ಇದರಿಂದ ಏನಾಗ್ತೈತಿ, ಅಗೇನ್ ಇವತ್ತೊಂದು ಬಿಗ್ ಒಂದು ನೆಟ್ವರ್ಕ್ ಚೇಂಜ್ ಇದ್ದಂಗಿದೆ. ಈಗ ನಾನೇ ಹೇಳ್ಬೋದ್ತಿದ್ದೆ, ಈಗ ನಮ್ಮ ಹನುಮಾನ್ ನಗರದಿಂದ ಕಾರ್ಪೊರೇಷನ್ ಬರ್ಬೇಕಾದ್ರೆ ಎಷ್ಟು ಗುಂಡಿಗಳು, ಮೇಡಮ್ ಕಮಿಷನರ್ ಮೇಡಮ್ ಅಲ್ಲೇ ಇರ್ತಾರ, ತಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಈಗ ನಾವು ಗುಂಡಿಗಳು ಮುಚ್ಚಲಿಲ್ಲ, ನಾವು ಬೆಟರ್ ಸರ್ವಿಸ್ ಕೊಡ್ಲಿಲ್ಲ ಅಂದ್ರ ಏನಾಗ್ತದೆ, ನಾ ಟೂ ವೀಲರ್ ಮ್ಯಾಗ ಇಂಟ್ರೆಸ್ಟ್ ಬರ್ತಿದ್ದೆ. ಈಗ ಐ ವಾಸ್ ಕಂಪೈಲ್ಡ್ ಟು ಗೆಟ್ 4 ವೀಲರ್. ಯಾಕ? ಬಿಕಾಸ್ ಆಫ್ ಡಸ್ಟ್, ಒಂದು ರೋಡ್ ಸರಿ ಇಲ್ಲ, ಎಲ್ಲರೂ ಬಿಟ್ಟೊಂದು ಅಂಜಿಕೆ. ಸೊ ಈ ತರ ಏನಾಗ್ತೈತಿ, ನಾವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಿ 4 ವೀಲರ್ ಯೂಸ್ ಮಾಡ್ತೇವೆ. 4 ವೀಲರ್ ವಿಲ್ ಗೆಟ್ ಲಾಟ್ ಆಫ್ ಪೊಲ್ಯೂಷನ್. ಸೊ ಈ ತರ ಅಡ್ವರ್ಸ್ ಇಂಪ್ಯಾಕ್ಟ್ ಬರ್ಕೋತ ಹೋಗ್ತಾವ. ಸೊ ದಯಮಾಡಿ ತಮ್ಮ ಕಾರ್ಪೊರೇಷನ್ ಪೂಜೆ ಮಾಪಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಆದಷ್ಟು ಬೇಗ ಈ ಗುಂಡಿಗಳ ಸಮಸ್ಯೆ ಒಂದು ಪರಿಹರಿಸಬೇಕು. ಮತ್ತು ಇವತ್ತಿನ ದಿವಸ ಅಂದ್ರೆ ನಮ್ಮ ಉತ್ತರ ಮತ್ತು ದಕ್ಷಿಣ ಶಾಸಕರು ಇಬ್ರು ಇಲ್ಲ, ಅವ್ರಲ್ಲಿ ಕೂಡ ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗ ಇದು ಗುಂಡಿಗಳಿಗೆ ಒಂದು ಫುಲ್ ಸ್ಟಾಪ್ ಕೊಡ್ಬೇಕಂತ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೊಂದು, ಈಗ ನಾವು ಬಿಲ್ಡಿಂಗ್ ಪರ್ಮಿಷನ್ ಕೊಡ್ತೇವೆ. ಬಿಲ್ಡಿಂಗ್ ಪರ್ಮಿಷನ್ ನಮ್ದು ಎಷ್ಟು